ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡೋದಿಲ್ಲ ಫ್ರೆಂಡ್ಸ್. ಆ ರೀತಿಯಾಗಿ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ನಿಮ್ಮ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸಿಕೊಡುವ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ಏನಾದರೂ ನೋಡಿದ್ರೆ ಫ್ರೆಂಡ್ಸ್, ಅದೇ ರೀತಿಯಾಗಿ ಬ್ಯೂಟಿಫುಲ್ ಆಗಿ ವಿಡಿಯೋನ ಯಾವ ರೀತಿಯಾಗಿ ನಿಮ್ಮ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸಿಂಪಲ್ ಸ್ಟೆಪ್ ಮೂಲಕ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ, ಅಂದರೆ ಅರ್ಥ ಆಗುತ್ತೆ. ಮಿಡಲಲ್ಲಿ ಎಲ್ಲಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಫ್ರೆಂಡ್ಸ್. ನಾನು ನಿಮ್ಗೆ ಏನಾದರೂ ಮೆಟೀರಿಯಲ್ಲು, ಏನಾದರೂ ನಾನು ನಿಮಗೆ ಟೆಂಪ್ಲೇಟು, ಏನಾದರೂ ಸಾಂಗು, ಅದೇ ರೀತಿ PNG ಪ್ರೊವೈಡ್ ಮಾಡಿದರೆ ಫ್ರೆಂಡ್ಸ್, ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹತ್ತಿರುತ್ತೆ ಮತ್ತು ಮೆಟೀರಿಯಲ್ ಲಿಂಕ್ ಹತ್ತಿರುತ್ತೆ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಚಾನಲ್ಗೆ ಜಾಯ್ನ್ ಆದ ನಂತರ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಡೆಮೋ ವಿಡಿಯೋ ನೋಡಿದ್ರೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಕೊಂಡ್ರೆ, ಮೊದಲೇದಾಗಿ ಇನ್ಶಾರ್ಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನ್ಯೂ ಟ್ಯಾಬ್ ಇರ್ತಿರುತ್ತೆ, ಗ್ರೀನ್ ಕಲರ್ ಪ್ಲಸ್ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡ್ರೆ ಫ್ರೆಂಡ್ಸ್, ಪಿಕ್ಚರ್ಸನ್ನು 5 ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 5 ಪಿಕ್ಚರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೀವು ನೋಡ್ಬೋದು, ನಾನು 5 ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಗ್ರೀನ್ ಟಿಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಕು, ನಿಮ್ಮ ಲೇಯರ್ ಮೇಲೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಲೇಯರ್ ಮೇಲೆ ಬಂದ ನಂತರ ಫ್ರೆಂಡ್ಸ್, ನೀವು ಏನು ಮಾಡ್ಬೇಕಂದ್ರೆ ಕಾನ್ವಾಸ್ ಮೇಲೆ ಹೋಗ್ಬೇಕು ಫ್ರೆಂಡ್ಸ್. ಕಾನ್ವಾಸ್ ಮೇಲೆ ಹೋದ ನಂತರ 9:6 ರೇಷಿಯೋ ಸೆಲೆಕ್ಟ್ ಮಾಡಿಕೊಳ್ಳಿ. ಫೋಟೋ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ನಿಮ್ಮ 2 ಫಿಂಗರ್ಸಿಂದ ಇರುತ್ತೆ ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇರುತ್ತೆ ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಇಲ್ಲಿ ಟಿಕ್ ಆಪ್ಷನ್ ಇರುತ್ತೆ, ಟಿಕ್ ಆಪ್ಷನ್ ಮೇಲೆ ಓಕೆ ಕೊಡಿ ಫ್ರೆಂಡ್ಸ್. ಇದಾದ ನಂತರ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾನ್ವಾಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, 9:6 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫೋಟೋನ ನಿಮ್ಮ 2 ಫಿಂಗರ್ಸಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋನ ಇರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಕಾನ್ವಾಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋದು, 9:6 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇರುತ್ತೆ ನಿಮ್ಮ 2 ಫಿಂಗರ್ಸಿಂದ ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡೋದು ಫ್ರೆಂಡ್ಸ್. ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಕಾರ್ನರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡೋದು ಫ್ರೆಂಡ್ಸ್. ನಿಮ್ಮ 2 ಫಿಂಗರ್ಸಿಂದ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಇಲ್ಲಿ ಟಿಕ್ ಆಪ್ಷನ್ ಇರುತ್ತೆ, ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇರುತ್ತೆ ಟಿಕ್ ಮಾಡಿಕೊಂಡ ನಂತರ ವಿಡಿಯೋ ಸ್ಟಾರ್ಟಿಂಗ್ ಲೇಯರ್ಲಿ ಬರಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಲೇಯರ್ಲಿ ಬಂದ ನಂತರ ವಿಡಿಯೋನ ಸ್ಟಾರ್ಟಿಂಗ್ ಲೇಯರ್ನಲ್ಲಿ ತಂದ ನಂತರ ಏನು ಮಾಡಬೇಕು ಅಂದರೆ, ಸ್ವಲ್ಪ ಮುಂದೆ ಲೇಯರ್ ಸ್ಕ್ರೋಲ್ ಮಾಡಿಕೊಂಡ ನಂತರ 2 ಫೋಟೋಸ್ ನಡಬರ್ಕೆ ವೈಟ್ ಕಲರ್ ಕಾಣ್ತಾ ಇದ್ದಿಲ್ಲ, ಟ್ರಾನ್ಸಿಷನ್ ಎಫೆಕ್ಟನ್ನು ಪ್ರತಿಯೊಂದು ಫೋಟೋಗೆ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಮಾಡೋಕ್ಕೋಗುತ್ತೆ. ಅದಕ್ಕಾಗಿ ಟ್ರಾನ್ಸಿಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಡೈರೆಕ್ಟಾಗಿ ಟ್ರಾನ್ಸಿಷನ್ ಎಫೆಕ್ಟ್ ಹೋಗುತ್ತೆ. ಇದಾದ ನಂತರ ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿ ಮುಂದೆ ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ. ಸ್ಕ್ರೋಲ್ ಮಾಡಿಕೊಂಡ್ರೆ ಸಾಕು, ಸ್ಲೈಸ್ ಹತ್ತ ಸಿಗುತ್ತೆ. ಮತ್ತು ಸ್ಲೈಸ್ ಹತ್ತಿರುತ್ತೆ, ಇದ್ರ ಮೇಲೆ ಮುಂದೆ ಸ್ಕ್ರೋಲ್ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ಟ್ರಾನ್ಸಿಷನ್ ಎಫೆಕ್ಟನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ಕೋಗುತ್ತೆ. ಇಲ್ಲಿ ಸ್ಲೈಸ್ ಇದೆಯಲ್ಲ, ಈ ಆಪ್ಷನಲ್ಲಿ ಈ ರೀತಿಯಾಗಿ ಟ್ರಾನ್ಸಿಷನ್ ಎಫೆಕ್ಟ್ ಆ್ಯಡ್ ಮಾಡಿಕೊಂಡ ನಂತರ ನೀವೇನು ಬೇಕಂದರೆ ಡ್ಯೂರೇಷನ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾನು 2.02 ಇಟ್ಟುಕೊಂಡ ನಂತರ ಇಲ್ಲಿ ಡಬಲ್ ಟಿಕ್ ಇದೆಯಲ್ಲ, ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟ್ರಾನ್ಸಿಷನ್ ಎಫೆಕ್ಟ್ ಅಪ್ಲೈ ಟು ಆಲ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಟ್ರಾನ್ಸಿಷನ್ ಎಫೆಕ್ಟು ಪ್ರತಿಯೊಂದು ಟ್ರಾನ್ಸಿಷನ್ಗೆ ಕೂತಿರುತ್ತೆ. ಇದೇ ರೀತಿಯಾಗಿ ಪ್ರತಿಯೊಂದು ಟ್ರಾನ್ಸಿಷನ್ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸಿಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಅದ್ರ ಪಕ್ಕದ ಟ್ರಾನ್ಸಿಷನ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಸಿಂಗಲ್ ಟಿಕ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಡ್ಯೂರೇಷನ್ ಮಾತ್ರ 2.5 ಡ್ಯೂರೇಷನನ್ನು ಇದನ್ನು ಇಟ್ಕೊಳ್ತೀವಿ. 2.5 ಡ್ಯೂರೇಷನ್ ಇಟ್ಕೊಂಡ ನಂತರ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫೋಟೋವು ಟ್ರಾನ್ಸಿಷನ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಡ್ಯೂರೇಷನ್ ಅಷ್ಟೇ ಇಟ್ಕೊಳ್ಳಿ. ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇರ್ತಾರೆ ಪ್ರತಿಯೊಂದು ಫೋಟೋಗೆ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಫೋಟೋಗೆ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಆದ ನಂತರ ಫ್ರೆಂಡ್ಸ್, ನೀವು ಏನು ಮಾಡ್ಬೇಕಂದ್ರೆ ವಿಡಿಯೋನ ಸ್ಟಾರ್ಟಿಂಗ್ ಲೇಯರ್ಲಿ ತರಬೇಕಾಗುತ್ತೆ. ಸ್ಟಾರ್ಟಿಂಗ್ ಲೇಯರ್ಲಿ ತಂದ ನಂತರ ಇಲ್ಲಿ PIP ಒಂದು ಆಪ್ಷನ್ ಇರುತ್ತೆ. PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ಡೈರೆಕ್ಟಾಗಿ ನಿಮಗೆ ಗ್ಯಾಲರಿಲಿ ಹೋಗಿ ಫ್ರೆಂಡ್ಸ್. ಗ್ಯಾಲರಿಲಿ ಹೋದ ನಂತರ ನಾನು ನಿಮಗೊಂದು ವಿಡಿಯೋನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ವಿಡಿಯೋನ ಏನು ಮಾಡಬೇಕಂದ್ರೆ ನಿಮ್ಮ ಲೇಯರ್ ಮೇಲೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ವಿಡಿಯೋ ಇರುತ್ತೆ. ಆ ವಿಡಿಯೋನ ನಿಮ್ಮ ಲೇಯರ್ ಮೇಲೆ ಇಂಪೋರ್ಟ್ ಮಾಡ್ಕೊಳ್ಳೋಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋನ. ಈ ರೀತಿಯಾಗಿ ಇಂಪೋರ್ಟ್ ಮಾಡಿಕೊಂಡ ನಂತರ ಲೇಯರ್ ಮೇಲೆ ವಿಡಿಯೋ ಆಪ್ಷನ್ ಮಗಲಿ ಆಪ್ಷನ್ ಕಾಣ್ತಿರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಕ್ರೋಲ್ ಮಾಡಿಕೊಂಡ ನಿಮ್ಮ 2 ಫಿಂಗರ್ಸಿಂದ ಇರುತ್ತೆ ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಕ್ರೋಲ್ ಮಾಡಿಕೊಂಡ ನಂತರ ಕ್ರೋಮುಖಿ ಆಪ್ಷನ್ ಬರುತ್ತೆ. ಕ್ರೋಮುಖಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕಿಂತ ಮೊದಲಾಗಿ ನೀವೇನು ಮಾಡ್ಕೊಂಡ್ರೆ ಸ್ವಲ್ಪ ವಿಡಿಯೋನ ಮುಂದೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಇನ್ಕ್ರೀಸ್ ಮಾಡಿಕೊಂಡ ನಂತರ ರಿಟರ್ನ್ ಕ್ರೋಮುಖಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರೋಮುಖಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡ್ಕೊಳುತ್ತೆ. ನಾ ಸ್ಟ್ರೆಂತನ್ನು
79 ಅನ್ನು ಇಟ್ಕೊಳ್ತದೆ ಅಂತ ನೋಡ್ಬೋದು. 78 ಅಂತ ಇಟ್ಕೊಂಡು ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಇರುತ್ತೆ. ಸಂಪೂರ್ಣವಾಗಿ ಈ ಬ್ಯಾಕ್ಗ್ರೌಂಡಲ್ಲಿರುವ ನೀಲಿ ಸ್ಕ್ರೀನನ್ನು ಹೋಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಇರುತ್ತೆ ಬ್ಯೂಟಿಫುಲ್ ಆಗಿ ಫೋಟೋನ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ಇರುತ್ತೆ ಬ್ಯೂಟಿಫುಲ್ ಆಗಿ ಶೋ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಟೆಕ್ಸ್ಟ್ ಸ್ಕ್ರೀನ್ ಅನಿಮೇಷನನ್ನು ಸಾಂಗನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು. ಅದಕ್ಕಾಗಿ PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಟರ್ನ್ ಆಗಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಾನು ಲೇಯರ್ ಮೇಲೆ ತಂತೀನಿ. ತಂದ ನಂತರ ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ವಿಡಿಯೋ ಆಪ್ಷನ್ ಮೇಲೆ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಕೆಳಗಡೆ ತೋರೋಣ. ಕೆಳಗಡೆ ತಂದ ನಂತರ ಏನು ಮಾಡೋಣ, ಇಲ್ಲಿ ಕೆಳಗೆ ಬ್ಲೆಂಡ್ ಆಪ್ಷನ್ ಮೇಲೆ ಹೋಗೋಣ. ಬ್ಲೆಂಡ್ ಆಪ್ಷನ್ ಹೋದ ನಂತರ ಏನು ಮಾಡೋಣ ಅಂದರೆ ಇಲ್ಲಿ ಮಲ್ಟಿಪ್ಲೈ ಒಂದು ಆಪ್ಷನ್ ಇರುತ್ತೆ. ಮಲ್ಟಿಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಟಿಕ್ ಆಪ್ಷನ್ ಇರುತ್ತೆ. ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ ನಂತರ ಬ್ಯಾಕ್ಗ್ರೌಂಡಲ್ಲಿರುವ ಸ್ಕ್ರೀನನ್ನು ರಿಮೂವ್ ಮಾಡಿಕೊಂಡ ನಂತರ ಏನು ಮಾಡಬೇಕು, ವಿಡಿಯೋ ಸ್ಟಾರ್ಟಿಂಗ್ ಲೇಯರಲ್ಲಿ ತರಬೇಕಾಗುತ್ತೆ. ಸ್ಟಾರ್ಟಿಂಗ್ ಲೇಯರಲ್ಲಿ ತಂದ ನಂತರ ನಾನು ನಿಮಗೆ ಒಂದು ಟೆಂಪ್ಲೇಟನ್ನು ಕೊಟ್ಟಿರ್ತೀನಿ. ಆ ಟೆಂಪ್ಲೇಟನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ರಿಟರ್ನ್ ಆಗಿ PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಡೈರೆಕ್ಟ್ ನಿಮಗೆ ಗ್ಯಾಲರಿ ಬರುತ್ತೆ. ಆ ಟೆಂಪ್ಲೇಟನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡು ಇರ್ತಾ ಬರುತ್ತೆ. ವಿಡಿಯೋ ಆಪ್ಷನ್ ಮಗಳ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಂದ್ರೆ ಮುಂದೆ ಸ್ವಲ್ಪ ಇದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡಂತ ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೀನ್ ಅಂತಿರುತ್ತೆ, ಸ್ಕ್ರೀನ್ ಮೇಲೆ ಅಪ್ಲೈ ಮಾಡಿಕೊಂಡು ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ ನಂತರ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ನಾನು ನಿಮಗೆ ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಸಿಂಪಲಾಗಿ ಇನ್ಶಾಟ್ ಅಪ್ಲಿಕೇಶನಲ್ಲಿ ವೀಡಿಯೋನ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಫ್ರೆಂಡ್ಸ್. ಎಡಿಟ್ ಮಾಡಿದ್ಮೇಲೆ ಟಿಕ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ.